ವಿಶೇಷವಾಗಿ ಈ ಒಂದು ಪತ್ರಕರ್ತರ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಮಾಡ್ತಾರೆ. ವಿಶೇಷವಾಗಿ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಒಂದು ಸಭೆಗೆ ನಾನು ಪಾಲ್ಗೊಂಡಿದ್ದೆ. ಹಾಗೆ ಹಲವಾರು ಕಡೆಗಳಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಸರ್ವಸಾಧಾರಣ ಸಭೆಯನ್ನು ಮಾಡಿ ಹಲವಾರು ತಮ್ಮ ಸಮಸ್ಯೆಗಳ ಕುರಿತಾಗಿ ಚರ್ಚೆಯನ್ನು ಮಾಡಿ ವಿಶೇಷವಾಗಿ ಈ ಸಂಘದಿಂದ ಹಲವು ಮಹನೀಯರಿಗೆ ಏನು ಪತ್ರಕರ್ತರು ಅವರಿಗೆಲ್ಲ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನಾಗಲಿ, ಅವರಿಗೆ ಒಂದು ಸಹಾಯಧನವನ್ನು ಕೊಡುವಂತಹ ಕೆಲಸವನ್ನಾಗಲಿ, ಈ ರೀತಿಯಾಗಿ ಈ ಸಂಘದ ಚಟುವಟಿಕೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಮುರುಗೇಶ್ ಶಿವಪೂಜಿಯವರು ಸುಮಾರು ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ತುಂಬ ಮತ್ತು ಅಭಿಮಾನ, ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತಂದರೆ ಮುಖ್ಯವಾಹಿನಿಯಲ್ಲಿ ಇರುವಂತಹ ಪ್ರತಿಷ್ಠಿತ ಪತ್ರಕರ್ತರು, ಪತ್ರಿಕೆಗಳು ಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಗಮನಕ್ಕೆ ಬರ್ತದೆ. ಅದೇ ರೀತಿಯಾಗಿ ಎಷ್ಟೋ ಜನ ಸಾಮಾನ್ಯವಾಗಿರುವಂತಹ ಪತ್ರಕರ್ತರು ತಮ್ಮದೇ ಆಗಿರುವಂತಹ ಒಂದು ಪ್ರಾಮಾಣಿಕತೆಯನ್ನು, ನಿಸ್ವಾರ್ಥತೆಯಿಂದ ಪತ್ರಿಕೆಗಳನ್ನು, ಒಂದಿಷ್ಟು ನ್ಯೂಸ್ ಚಾನೆಲ್ಗಳನ್ನು ನಡೆಸಿಕೊಳ್ಳುವಂತಹ ಸಾಮಾನ್ಯ ಪತ್ರಕರ್ತರ ಜೊತೆಗೆ ನಮ್ಮ ನಾಡಿನಲ್ಲಿ ಯಾವುದಾದ್ರೂ ಇರ್ತಾ ಇದ್ದರೆ ಆ ಸಂಘ ಇದು ಕರ್ನಾಟಕ ಪತ್ರಕರ್ತರ ಸಂಘ ಅಂತ ಹೇಳಿ ಹೆಮ್ಮೆ ಅನ್ನಿಸ್ತಾರೆ. ಇವರು ಸುಮಾರು ವರ್ಷಗಳಿಂದ ನಾವು ನೋಡ್ತಾನೇ ಇದ್ದೀವಿ. ಹಲವಾರಿಗೆ ತೊಂದರೆಯಾದಾಗ ಅವರ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಎಷ್ಟೋ ಜನ ಪತ್ರಕರ್ತರಿಗೆ ಸಹಾಯ ಮಾಡಿದ್ದನ್ನು ನೋಡಿದ್ದೇವೆ. ಆ ಪತ್ರಕರ್ತರ ಮನೆಯವರಿಗೆ ಆರ್ಥಿಕವಾಗಿರುವಂತಹ ಉತ್ತೇಜನವನ್ನು ಕೊಟ್ಟಿದ್ದನ್ನು ನೋಡಿದ್ದೇವೆ. ಆ ಪತ್ರಕರ್ತರ ಮಕ್ಕಳಿಗೆ ಆರ್ಥಿಕವಾಗಿರುವಂತಹ ಬೆಂಬಲವನ್ನು ನೀಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಹೊಸದಾದ ರೀತಿಯಲ್ಲಿ ಸಾಮಾನ್ಯ ಪತ್ರಕರ್ತರು ಅಂದರೆ ಸಾಮಾನ್ಯ ಅಂದ್ರೇನು, ಅವರು ತಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕಾ ಮಟ್ಟದಲ್ಲಾಗಿರ್ಬೋದು ದಿನನಿತ್ಯದ ವರದಿಗಳನ್ನು ಮಾಡ್ತಾರೆ. ಸಮಾಜದಲ್ಲಿ ನಡೆಯುತ್ತಿರುವಂತಹ ಹಲವಾರು ವಿಷಯಗಳ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂತಹ ಪತ್ರಕರ್ತರ ಜೊತೆಗೆ ಈ ಒಂದು ಪತ್ರಕರ್ತರ ಸಂಘ ನಿರಂತರವಾಗಿ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಸರ್ಕಾರದಿಂದ ಹಲವು ಸಂದರ್ಭಗಳಲ್ಲಿ ಇವರು ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ದೊರೆಯದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಆ ಸರ್ಕಾರ ಹೆಚ್ಚಿನ ಗಮನವನ್ನು ಇಂತಹ ಪತ್ರಕರ್ತರಿಗೆ ಕೊಡುವ ಮುಖಾಂತರ ಅವರಿಗೆ ಭವಿಷ್ಯಕ್ಕೆ ಅವರ ಮಕ್ಕಳಿಗಾಗಿರ್ಬೋದು, ಅವರಿಗಾಗಿರ್ಬೋದು ಒಂದು ಒಳ್ಳೆಯ ಯೋಜನೆಯನ್ನು ನೀಡುವುದರ ಮುಖಾಂತರ ಸಮಾಜದಲ್ಲಿ ನಡೆಯುತ್ತಿರುವಂತಹ ಹಲವಾರು ವಿಷಯಗಳ ಕುರಿತು ಬೆಳಕು ಚೆಲ್ಲುವ ಕೆಲಸವನ್ನು ಮಾಡುವಂತಹ ಪತ್ರಕರ್ತರ ಜೊತೆಗೆ ಸರ್ಕಾರ ನಿಂತಾಗ ಒಂದಿಷ್ಟು ಆ ಭಾಗದ ಉದ್ಧಾರ ಆಗ್ತದೆ, ಆ ಭಾಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತೇಳಿ ನನ್ನ ಭಾವನೆ. ಈ ಪತ್ರಕರ್ತರ ಸಂಘ ನಾಡಿನ ಉಳಿದ ಎಲ್ಲ ಪತ್ರಕರ್ತರ ಸಂಘಗಳಿಗೆ ಮಾದರಿ ಆಗಬೇಕು. ಆ ರೀತಿಯಾಗಿ ಈ ಸಂಘದ ಸದಸ್ಯರೆಲ್ಲ ಕೂಡಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.